Now let us turn to Job 6th chapter. ಯೋಬನ ಪುಸ್ತಕ 6ನೇ ಅಧ್ಯಾಯಕ್ಕೆ ಬೈಬಲ್ ಅನ್ನು ತಿರುಗಿಸೋಣ. Job 6th chapter and verse 30. ಯೋಬ 6:30. Is there iniquity in my tongue? ನನ್ನ ನಾಲಿಗೆಯಲ್ಲಿ ಅನ್ಯಾಯ ಉಂಟೋ? Cannot my taste ನನ್ನ ಅಂಗಳವು ಕೇಡನ್ನು ರುಚಿ ನೋಡುವುದಿಲ್ಲವೋ? discern perverse things? ನನ್ನ ಅಂಗಳವು ಕೇಡನ್ನು ರುಚಿ ನೋಡುವುದಿಲ್ಲವೋ? Yes. ಹೌದಾ? You know, I hate sour things. ನನಗೆ ಈ ಹುಳಿ ಪದಾರ್ಥಗಳಂದ್ರೆ ಇಷ್ಟವಿಲ್ಲ. Oh, it makes me wince. Sour stuff. ಹುಳಿ ಇರುವಂತ ಆಹಾರ ಪದಾರ್ಥಗಳು ನನ್ನನ್ನು ಬಹಳ ಕಂಗಾಲು ಮಾಡುತ್ತವೆ. But ಆದರೆ which don't seem to discern the right way or the right spirit. ನಮಗೆ ಸರಿಯಾದ ಆತ್ಮದ ಸರಿಯಾದ ರೀತಿಯನ್ನು ವಿವೇಚಿಸುವುದು ಗೊತ್ತಿಲ್ಲ ಅಂತ ಅನಿಸುತ್ತೆ. We don't cultivate a taste and a discernment for the right thing. ಸರಿಯಾದ ವಿಚಾರಗಳಿಗಾಗಿ ನಾವು ಅಭ್ಯಾಸ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳುವುದಿಲ್ಲ. I know that some of you are good students ನನಗೆ ಗೊತ್ತು ನಿಮ್ಮಲ್ಲಿ ಕೆಲವರು ಒಳ್ಳೆ ವಿದ್ಯಾರ್ಥಿಗಳಿದ್ದೀರಾ ಎಂದು, and you master several subjects, ಮತ್ತು ನಿಮ್ಮಲ್ಲಿ ಅನೇಕ ವಿಷಯಗಳಲ್ಲಿ ನೀವು ನಿಪುಣರಾಗಿದ್ದೀರಾ. and I do not know how much material you have to cover these days, ಮತ್ತು ಈ ದಿನಗಳಲ್ಲಿ ನೀವು ಎಷ್ಟು ಓದಬೇಕು ನನಗೆ ಗೊತ್ತಿಲ್ಲ, but it is considerable. ಮತ್ತು ಅದು ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಳ್ಳಬಹುದು. But you do it in order to gain that degree. ಆ ಪದವಿಯನ್ನು ಹೊಂದುವುದಕ್ಕಾಗಿ ಇಷ್ಟು ಕಷ್ಟಪಡುತ್ತೀರಾ. But what do you do to gain that spiritual sensitivity? ಆ ಆತ್ಮಿಕ ಸೂಕ್ಷ್ಮತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಏನು ಮಾಡ್ತೀರಿ? See, today, its religion seems to be an awful mix-up. ನೋಡ್ರಿ, ಈ ದಿನ ಈ ಧರ್ಮವು ಬಹಳ ಮಿಶ್ರಣಕ್ಕೆ ಒಳಗಾಗಿದೆ. There is so much perversity, so much that's doubtful, questionable. ಸಂದೇಹಗಳು, ಪ್ರಶ್ನೆಗಳು, ವಂಚನೆಯು ಸಹ ಅದರೊಳಗೊಂಡಿದೆ. People do not ask, is this the best thing to do for God? ದೇವರಿಗೆ ನಾವು ಇದನ್ನೇ ಉತ್ತಮವಾಗಿ ಮಾಡಬಹುದು ಎಂಬುದಾಗಿ ಪ್ರಶ್ನೆ ಕೇಳುವುದಿಲ್ಲ ಜನರು. Instead they say, ಅದಕ್ಕೆ ಬದಲಾಗಿ ಅವರು ಹೇಳ್ತಾರೆ, is this sin? ಇದು ಪಾಪವಾ? Now, by that kind of reckoning, ಆ ತರ ಒಂದು ಪ್ರಶ್ನೆಗಳು ಗುರುತಿಸುವಿಕೆಯಿಂದ, you know, people used to say smoking is not sin. ಮತ್ತು ಧೂಮಪಾನ ಪಾಪವಲ್ಲ ಅಂತ ಹೇಳ್ತಾ ಇದ್ರು, ಗೊತ್ತಾ ಜನರು? Drinking a little moderately is not sin. ಮತ್ತು ಸ್ವಲ್ಪ ಅವಾಗ ಮದ್ಯವೂ ಸಹ ಪಾಪವಲ್ಲ ಅಂತ ಹೇಳ್ತಾರೆ. Now, after all, drinking a little soon produces an appetite which reduces many to a kind of yielding to more and more ingestion. ಮತ್ತು ಸ್ವಲ್ಪವಾಗಿ ನೀವು ಪ್ರಾರಂಭ ಮಾಡಿದಂತ ವಿಚಾರ ಅದು ಸ್ವಲ್ಪಗೆ ಅದು ಜಾಸ್ತಿಯಾಗಿ ತೆಗೆದುಕೊಳ್ಳುವುದಕ್ಕೆ ನಿಮ್ಮನ್ನು ನಡೆಸುತ್ತದೆ. ಅದು ಗೊತ್ತಾ ನಿಮಗೆ? So, ಆದ್ರಿಂದ those who start drinking sometimes can't stop. ಮತ್ತು ಕುಡಿಯುವುದಕ್ಕೆ ಪ್ರಾರಂಭಿಸುವವರು ನಿಲ್ಲಿಸುವುದಕ್ಕಾಗುವುದಿಲ್ಲ ಅದನ್ನ. And one extra ಒಂದು ಸ್ವಲ್ಪ ಜಾಸ್ತಿ glass or whatever, ಒಂದು ಗ್ಲಾಸ್ ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಅದನ್ನು ಜಾಸ್ತಿ ಮಾಡುವುದು can make you a killer on the road. ಮತ್ತು ಬೀದಿಯಲ್ಲಿ ನಿಮ್ಮನ್ನು ಸಾಯಿಸುವಂತೆ ಮಾಡುತ್ತದೆ ಅದು. And the number of people that are being killed today on the road. ಬೀದಿಯಲ್ಲಿ ಸಾಯುತ್ತಿರುವಂತ ಜನರ ಸಂಖ್ಯೆ ಈ ದಿನ. And afterwards they find that the man had too much alcohol in the blood. ಅದನ್ನು ನೋಡಿದಾಗ ಅವರು ಕಂಡುಹಿಡಿಯುತ್ತಾರೆ ಮದ್ಯವು ಇವರಲ್ಲಿ ಜಾಸ್ತಿ ಇತ್ತು ಎಂದು. All right, there are some people who say, well, you know, you can't call it sin. ಸ್ವಲ್ಪ ಜನ ಹೇಳ್ತಾರೆ, ನೋಡ್ರಿ ಅದು ಪಾಪ ಎಂಬುದಾಗಿ ಹೇಳುವುದಕ್ಕಾಗೋದಿಲ್ಲ ನಿಮಗೆ. Notwithstanding all the butchery on our road, ಮತ್ತು ಕಸಾಯಿಖಾನೆಯನ್ನು ನಮ್ಮ ಬೀದಿಯಲ್ಲಿ ನಾವು ಇಟ್ಕೊಳ್ತೇವೆ, and
a very high percentage of all crime is related to alcohol. ಮತ್ತು ಅವ್ರು ಹೇಳ್ತಾರೆ ಎಲ್ಲ ಅಪರಾಧಗಳ ಮೂಲ ಕಾರಣವು ಈ ಮದ್ಯಪಾನಕ್ಕೆ ಒಳಗೊಂಡಿರುತ್ತದೆ ಎಂದು. And therefore, ಅದಕ್ಕಾಗಿ we know that alcohol is by no means glorifying to God. ಈ ಮದ್ಯಪಾನವು ಯಾವುದೇ ರೀತಿಯಿಂದ ದೇವರನ್ನ ಮಹಿಮೆ ಪಡಿಸುವುದಿಲ್ಲ ಅಂತ ತಿಳಿದುಕೊಳ್ತೇವೆ. Is this something which glorifies God? ಇದು ದೇವರನ್ನು ಯಾವುದೋ ರೀತಿಯಲ್ಲಿ ಮಹಿಮೆ ಪಡಿಸುತ್ತದಾ? That is the question. ಅದು ಪ್ರಶ್ನೆ. Not, oh, this is a small sin. You will hear many people talking like that. ಇದು ಸಣ್ಣ ಪಾಪ ಅಂತ ಹೇಳ್ತಾರೆ, ಜನರು ಆ ರೀತಿಯಾಗಿ ಮಾತಾಡೋದನ್ನು ಕೇಳಿಸ್ಕೊಳ್ತೀರಾ? Oh, you can't call this sin. ಇದನ್ನು ಪಾಪ ಅಂತ ಹೇಳೋದಕ್ಕಾಗಲ್ಲ. My dear friend, ನನ್ನ ಪ್ರಿಯ ಸ್ನೇಹಿತರೆ, anything that hurts the glory of God is sin. ದೇವರ ಮಹಿಮೆಯನ್ನು ನೊಂದಿಸುವಂತದ್ದು ಎಲ್ಲವೂ ಪಾಪವಾಗಿರುತ್ತದೆ. Anything that causes others to stumble is sin. ಬೇರೆಯವರನ್ನ ಎಡವುವಂತೆ ಮಾಡುವಂತದ್ದೆಲ್ಲವೂ ಪಾಪವಾಗಿರುತ್ತದೆ. Anything ಯಾವುದೇ ಆಗಲಿ that gives a kind of license by which they say he is doing it, why can't I do it? ಈ ಅವರು ಮಾಡ್ತಿದ್ದಾರೆ, ಇವ್ರು ಯಾಕೆ ಮಾಡಬಾರ್ದು ಅನ್ನುವಂತ ಅವಕಾಶ ಕೊಡುವಂತದ್ದೆಲ್ಲವೂ is partaking or promoting sin in others. ಪಾಪಕ್ಕೆ ಪ್ರಚೋದನೆ ಕೊಡುತ್ತೆ ಮತ್ತು ಪಾಪವನ್ನು ಒಳಗಾಗುವಂತೆ ಮಾಡುತ್ತದೆ. So, ಆದ್ದರಿಂದ the Lord Jesus was destroyed to manifested to destroy the works of the devil. ಯೇಸು ಕ್ರಿಸ್ತನು ಸೈತಾನನ ಈ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಆತನು ಪ್ರಕಟವಾದನು. Now, would you ever hear the voice of God ringing across the firmament? This is my beloved child, in whom I am well pleased. ನಿಮಗೆ ಸುತ್ತಲೂ ದೇವರ ಸ್ವರ ಎಲ್ಲಾದರೂ ಕೇಳಿಸುತ್ತದಾ? ಈತನ ನನ್ನ ಪ್ರಿಯ ಕುಮಾರನು, ಈತನಲ್ಲಿ ನಾನು ಮೆಚ್ಚಿದ್ದೇನೆ ಎನ್ನುವಂಥ ಸ್ವರವು ಎಲ್ಲಾದರೂ ಕೇಳಿಸುತ್ತಾ ನಿಮಗೆ? Now, is God well pleased with our retreat? I don't know. ನಮ್ಮ ಕೂಟದಿಂದ ದೇವರು ಮೆಚ್ಚಿದ್ದಾನೋ ಇಲ್ಲ ನನಗೆ ಗೊತ್ತಿಲ್ಲ. Is God well pleased with me? ನನ್ನೊಂದಿಗೆ ದೇವರು ಮೆಚ್ಚಿದ್ದಾನೋ ನನ್ನನ್ನು? That's all the question. ಅದೇ ಪ್ರಶ್ನೆ ಆಗಿರುತ್ತದೆ. Oh, big sermons, big hall, big thing, this, that is all rubbish. ದೊಡ್ಡ ಪ್ರಸಂಗ, ದೊಡ್ಡ ಕೋಣೆಗಳು, ದೊಡ್ಡ ಹಾಲ್ಗಳು ಇವೆಲ್ಲ ಹೇಗೆ ಕೆಲಸಕ್ಕೆ ಬರೋದಿಲ್ಲ. Is God pleased with me? ದೇವರಿಂದ ಮೆಚ್ಚುಗೆ ಆಗಿದ್ದಾನೋ? Have I got that discernment to see whether I am pleasing God and promoting His glory to the highest degree? ದೇವರನ್ನು ಮೆಚ್ಚಿಸುತ್ತಾ ಆತನ ಮಹಿಮೆಯನ್ನು ಇನ್ನೂ ಮೇಲಕ್ಕೆ ಎತ್ತಿಕೊಂಡು ಹೋಗುತ್ತಾ ಇದ್ದೇನೋ ಇಲ್ಲವೋ ಅನ್ನುವಂಥದ್ದೇ ಪ್ರಶ್ನೆ ಆಗಿರುತ್ತದೆ. Or am I doing a slapdash kind of work, a shallow kind of work? ಯಾವುದೋ ಒಂದು ಕೆಲಸ ಬೇಡದ ರೀತಿಯಲ್ಲಿ ಮಾಡುತ್ತಿದ್ದೇನೋ? You know, friends, ನನ್ನ ಸ್ನೇಹಿತರೆ, ನಿಮ್ಗೆ ಗೊತ್ತಾ, let us be very careful. ನಾವು ಬಹಳ ಜಾಗರೂಕತೆಯಿಂದ ಇರೋಣ. Our life is going to be tested by the values of eternity. ನಿತ್ಯತ್ವದ ಮೌಲ್ಯತೆಯಿಂದ ನಮ್ಮ ಜೀವನಗಳು ಪರೀಕ್ಷೆ ಮಾಡಲ್ಪಡುತ್ತವೆ. Your life is not going to be evaluated by your perverse thinking. ನಿಮ್ಮ ಜೀವನವು ನೀವು ಮಾಡುವಂತ ಕೆಟ್ಟ ಯೋಚನೆಯನ್ನು ಅದು ಲೆಕ್ಕ ಹಾಕಲ್ಪಡುತ್ತದೆ. If you turn to Deuteronomy chapter 32, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ, you will notice in the song of Moses, ಮೋಶೆಯ ಮಾತಿನಲ್ಲಿ ನಿಮಗೆ ಕಾಣಿಸುತ್ತದೆ. Deuteronomy 32 and verse 5. ಧರ್ಮೋಪದೇಶ ಕಾಂಡ 32:5ನೇ ವಚನ. It says, ಹೇಳುತ್ತದೆ, they have corrupted themselves. ಅವರು ತಮ್ಮನ್ನು ತಾವೇ ಕೆಡಿಸಿಕೊಂಡರು. Their spot is not the spot of his children. ಅವರ ಗುರುತು ಆತನ ಮಕ್ಕಳಲ್ಲದವರ ಗುರುತು. They are a perverse and crooked generation. ಅವರು ಮೂರ್ಖರಾದ ವಕ್ರ ಸಂತತಿಯೇ. Do you thus requite the Lord, O foolish people and unwise? ಮೂರ್ಖರಾದ ಬುದ್ಧಿಹೀನ ಜನರಿಗೆ ಕರ್ತನಿಗೆ ಹೀಗೆ ಪ್ರತಿಯಾಗಿ ಕೊಡುತ್ತೀರೋ? Is not he your father that has bought you?
ಆತನು ನಿನ್ನನ್ನು ಕೊಂಡುಕೊಂಡ ತಂದೆಯಲ್ಲವೋ? Hath he not made you ಆತನು ನಿನ್ನನ್ನು ಸೃಷ್ಟಿ ಮಾಡಲಿಲ್ಲವೋ and established you? ಮತ್ತು ನಿನ್ನ ಸ್ಥಿರಪಡಿಸಲಿಲ್ಲವೋ? What reasoning? ಈ ನೋಡಿ ಈ ಕಾರಣಗಳು. What kind of reasoning? ಎಂಥ ವಿಧವಾದಂಥ ಕಾರಣಗಳು ನೋಡಿ. What is it? ಏನದು? Is he not your father? ಆತನು ನಿಮ್ಮ ತಂದೆ ಅಲ್ಲವೋ? Is this the way to glorify him? ಆತನನ್ನು ಮಹಿಮೆ ಪಡಿಸುವ ರೀತಿ ಇದು. Is this the way to requite him? ಆತನಿಗೆ ನೀವು ಪ್ರತಿ ಕೊಡುವಂತ ರೀತಿ ಇದು. Why are you so perverse and crooked? ಯಾಕೆ ನೀವು ವಕ್ರವಾಗಿ ಕೆಟ್ಟು ಹೋಗಿದ್ದೀರಾ? See, in his song, ಆತನು ನೋಡಿ ಆತನ ಮಾತಲ್ಲಿ ಮೋಶೆ, he has seen and dealt with the perversity of these people all through that long journey. ಈ ದೀರ್ಘ ಪ್ರಯಾಣದಲ್ಲಿ ಮೋಶೆ ಆ ಜನರ ಒಂದು ಈ ದುಷ್ಟತನವನ್ನು ನೋಡಿದ್ದಾನೆ. ಅದರಿಂದ their provocation was so intense that he had even overstepped and done the sin of presumption by striking the rock twice. ಅವರ ಪ್ರಚೋದನೆ ಒಳಗಾಗಿ ಮೋಶೆಯನ್ನೇ ಅದು ತಲೆ ಕೆಡಿಸಿ ಪಾಪ ಮಾಡುವಂತೆ ಮಾಡಿತ್ತು, ಆ ಬಂಡೆಯನ್ನು ಹೊಡೆಯುವುದರ ಮೂಲಕವಾಗಿ. Now God distinguished, speak to the rock. ದೇವರು ಹೇಳಿದನು ಆತನಿಗೆ ಮಾತನಾಡುವ ಬಂಡೆಗೆ ಎಂದು. On another occasion he was asked to smite the rock. ಇನ್ನೊಂದು ಘಟನೆಯಲ್ಲಿ ಆ ಬಂಡೆಗೆ ಹೊಡೆಯುವುದಕ್ಕಾಗಿ ಹೇಳಿದನು. But ಆದ್ರೆ on this particular occasion ಈ ಒಂದು ಸಂದರ್ಭದಲ್ಲಿ he was asked to speak to the rock. ಆ ಬಂಡೆಗೆ ಮಾತನಾಡುವುದಕ್ಕಾಗಿ ಹೇಳಲ್ಪಟ್ಟನು. So instead of speaking he smote. ಆತನು ಮಾತನಾಡುವುದಕ್ಕೆ ಬದಲಾಗಿ ಅದನ್ನು ಹೊಡೆದನು. And God said, ಮತ್ತು ದೇವರಾಗ ಹೇಳಿದ, you can only see the promised land from Pisgah's height. ದೂರದಿಂದ ನೀನು ವಾಗ್ದಾನ ದೇಶವನ್ನು ನೋಡುತ್ತೀಯೇ ಹೊರತು ಅದನ್ನು ಸೇರುವುದಿಲ್ಲ ಎಂದು. But ಆದ್ರೆ you don't ask me anymore. ಇನ್ನು ಮೇಲೆ ಇನ್ನು ಏನು ಕೇಳಬೇಡ. You shall not enter. ನೀನು ಅದನ್ನು ಪ್ರವೇಶಿಸುವುದಿಲ್ಲ. My dear friend, ನನ್ನ ಪ್ರಿಯ ಸ್ನೇಹಿತರೆ, see what kind of obedience is required. ನೋಡಿ ಎಂಥ ಒಂದು ವಿಧೇಯತೆ ಇದಕ್ಕೆ ಬೇಕಾಗುತ್ತದೆ. Somehow ಯಾವುದೋ ಒಂದು ರೀತಿಯಲ್ಲಿ when you become a preacher and so on, ನೀವು ಪ್ರಸಂಗಿ ಆಗದಾಗ ಇನ್ನು ಮುಂದುವರಿದಾಗ, you don't have, the office begins at 8 o'clock in the morning. ಮತ್ತು ಆಫೀಸ್ 8 ಗಂಟೆಗೆ ಪ್ರಾರಂಭವಾಗುತ್ತದೆ ಬೆಳಗ್ಗೆ. And you must be on call like the doctor who post-operation, after the operation is on call, the surgeon is on call. ನೀವು ವೈದ್ಯರಾಗಿರುವುದಾದರೆ ಆಪರೇಷನ್ ಮಾಡಬೇಕಾಗುತ್ತದೆ, ನಿಮಗೆ ಕರೆ ಕಳುಹಿಸಲ್ಪಡುತ್ತದೆ. So many Christians and preachers are a bunch of lazy fellows. ಮತ್ತು ಅನೇಕ ಕ್ರೈಸ್ತರು ಈ ದಿನದಲ್ಲಿ ಬಹಳ ಸೋಂಬೇರಿಗಳಾಗಿ ಇದ್ದಾರೆ. I find them to be a lazy lot. ನಾನು ಅದನ್ನು ನೋಡಿದ್ದೀನಿ, ಅವರು ಬಹಳ ಸೋಂಬೇರಿತನ ಅವರನ್ನು They ಹಿಡಿದುಕೊಂಡಿದೆ. can't think in advance. They can't see what God sees. ಮುಂಚೆ ಅವರು ಯೋಚನೆ ಮಾಡುವುದಿಲ್ಲ, ದೇವರು ಏನು ನೋಡ್ತಿದ್ದಾರೋ ಅದನ್ನು ನೋಡೋದಿಲ್ಲ. And there is suddenly a perverse spirit takes hold of them. ಇದ್ದಕ್ಕಿದ್ದಂತೆ ಒಂದು ವಕ್ರ ಆತ್ಮವು ಅವರನ್ನು ಹಿಡಿದುಕೊಳ್ಳುತ್ತದೆ. And apparently good men suddenly lose their way. ಮತ್ತು ಒಳ್ಳೆ ಜನರು ತಮ್ಮ ಮಾರ್ಗಗಳನ್ನು ಕೆಡಿಸಿಕೊಳ್ಳುತ್ತಾರೆ ಇದ್ದಕ್ಕಿದ್ದಂತೆ. Some little thing causes them to stumble. ಸಣ್ಣ ವಿಷಯ ಅವರನ್ನು ಎಡುವಂತೆ ಮಾಡುತ್ತದೆ. Some bitterness, ಸ್ವಲ್ಪ ಕಹಿ ಭಾವನೆ, some self-love. ಮತ್ತು ಸ್ವಲ್ಪ ಸ್ವಾರ್ಥ ಪ್ರೀತಿ. I told one person today, ನೋಡಿ ಈ ದಿನ ನಾನು ಒಬ್ಬ ವ್ಯಕ್ತಿಗೆ ಹೇಳಿದೆ, sister, ಸಹೋದರಿ, you need crocodile skin. ನಿಮಗೆ ಮೊಸಳೆಯ ಚರ್ಮ ಬೇಕಾಗಿದೆ. Has anybody tried to shoot a crocodile? ಮೊಸಳೆಯನ್ನು ಯಾರಾದರೂ ಹೊಡೆಯೋದಕ್ಕೆ ನೋಡಿದ್ದೀರಾ, ಪ್ರಯತ್ನ ಪಟ್ಟಿದ್ದೀರಾ? You need very special bullets for that. ಅದಕ್ಕೆ ಬಹಳ ವಿಶೇಷವಾದ ಗುಂಡುಗಳು My ಬೇಕಾಗುತ್ತವೆ. father was a great marksman. ನನ್ನ ತಂದೆಯವರು ಒಳ್ಳೆ ಬೇಟೆಗಾರರಾಗಿದ್ದರು. But ಆದರೆ
he didn't succeed in getting a crocodile. ಮೊಸಳೆಯನ್ನು ಹಿಡಿಯುವುದರಲ್ಲಿ ಅವರು ಯಶಸ್ಸನ್ನು ಕಾಣಲಿಲ್ಲ. He shot, but the crocodile rolled into the water. ಅವರು ಗುಂಡು ಹೊಡೆದ್ರು, ಆದರೆ ನೀರಿನೊಳಗೆ ಮೊಸಳೆ ಹೋಯಿತು. Whether it died or whether it was just lightly hurt, I don't ಅದು know. ಸತ್ತು ಹೋಯ್ತು ಅಥವಾ ಸ್ವಲ್ಪ ಏಟಾಯ್ತು, ನನಗೆ ಗೊತ್ತಿಲ್ಲ. You know, if you want to be a Christian, ನೀವು ಕ್ರೈಸ್ತವರಾಗಿರ್ಬೇಕಂದ್ರೆ you need a rhinoceros hide or a crocodile's back. ಗೇಂಡಾಮೃಗದ ಎತ್ತರ ಅಥವಾ ಮೊಸಳೆಯ ಬೆನ್ನು ನಿಮಗೆ ಬೇಕಾಗುತ್ತದೆ. See, the rhinoceros hide also is very hard to ಮತ್ತು pierce ಗೇಂಡಾಮೃಗದ ಎತ್ತರವು ಸಹ ಬಹಳ with the bullet. Anyway, ಮತ್ತು ಗುಂಡನ್ನು ಹೊಡೆಯುವುದಕ್ಕಾಗಿ. look friends, ನೋಡಿ ಸ್ನೇಹಿತರೆ, what am I driving at? ನಾನು ಯಾವುದನ್ನ ಹೇಳ್ತಿದ್ದೇನೆಂದ್ರೆ, You know, people who get offended over little. ಸಣ್ಣ ವಿಷಯಕ್ಕೆ ನೊಂದುಕೊಳ್ಳುವಂತ ವ್ಯಕ್ತಿಗಳು What kind of Christians are ಎಂತ they? ಕ್ರೈಸ್ತವರಾಗಿರ್ತಾರೆ ಅವರು. Have you never read Matthew 10 chapter? ಮತ್ತಾಯ 10ನೇ ಅಧ್ಯಾಯ ನೀವು ಇವತ್ತು ಓದ್ಲಿಲ್ವಾ? All right, let me see the hands of all those who read Matthew 10 chapter. ಮತ್ತಾಯ 10 ಓದಿದ್ದಂತ ಪ್ರತಿಯೊಬ್ಬರು ನಿಮ್ಮ ಕೈಗಳನ್ನು ಎತ್ತಿ ತೋರಿಸ್ರಿ ನೋಡೋಣ. Come on. ಎತ್ರಿ. Many of you, all of you have read Matthew 10 chapter. ಎಷ್ಟೊಂದು ಜನ ಎಲ್ಲರೂ ಮತ್ತಾಯ 10ನೇ ಅಧ್ಯಾಯ ಓದಿದ್ದೀರಾ? What did Jesus say? ಯೇಸು ಏನು ಹೇಳಿದ ಅಲ್ಲಿ? If they have called the master of the house Beelzebub, ಮನೆಯ ಯಜಮಾನನ ಬೆಲ್ಜೆಬೂಬ್ ಅಂತ ಹೇಳುವುದಾದ್ರೆ, how much more, what else they would call you? ಮತ್ತು ನಿನ್ನನ್ನು ನನ್ನನ್ನು ಇನ್ನೂ ಎಷ್ಟು ಹೆಚ್ಚಾಗಿ ಅವರು ಕರೆಯಬಹುದು. How sad ಎಷ್ಟು ದುಃಖಕರ that Christians don't even read their Bible ಕ್ರೈಸ್ತವರು ತಮ್ಮ ಬೈಬಲ್ ಅನ್ನು ಸಹ ಓದೋದಿಲ್ಲ and get offended over little things. ಸಣ್ಣ ವಿಷಯಕ್ಕಾಗಿ ಅವರು ಬಹಳ ನೊಂದುಕೊಳ್ತಾರೆ. Let me tell you, ನಾನು ಹೇಳ್ತೇನೆ, I have no time for little things. ಸಣ್ಣ ವಿಚಾರಕ್ಕಾಗಿ ನನ್ನ ಹತ್ರ ಸಮಯವಿಲ್ಲ. I tell people, abuse me, do what you like, spit in my face. ನಾನು ಜನರಿಗೆ ಹೇಳ್ತೇನೆ, ನೀವು ಏನ್ ಬೇಕಾದ್ರೂ ಮಾಡ್ರಿ, ಉಗಿರಿ, ನನ್ನನ್ನು ಬೈರಿ. I have a king to serve. ನನಗೆ ಅರಸನಿದ್ದಾನೆ ಸೇವೆ ಮಾಡುವುದಕ್ಕಾಗಿ. I have his will to promote. ಆತನ ಚಿತ್ತವು ನನಗಿದೆ, ಅದನ್ನು ನೆರವೇರಿಸಬೇಕಾಗಿದೆ. I have his kingdom to build. ಆತನ ರಾಜ್ಯ ನಾನು ಕಟ್ಟಬೇಕಾಗಿದೆ. All these flea bites, ant bites, all bites, I don't care. ಈ ಇರುವೆ ಕಚ್ಚುವಂಥದ್ದು, ನೊಣ ಮುಟ್ಟುವಂಥದ್ದು, ಇವೆಲ್ಲವೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. Perverse spirit. ಈ ವಕ್ರ ಆತ್ಮ everywhere. ಎಲ್ಲಾ ಕಡೆ ಇದೆ. Perverse spirit. ವಕ್ರದ ಆತ್ಮ. Somebody said something ಸ್ವಲ್ಪ ಯಾರೋ ಏನೋ ಹೇಳಿದ್ರು and you weep. ನೀವು ಅದಕ್ಕೆ ಅಳ್ತೀರಾ? Why don't you save your tears for sinners, to weep over sinners? ಆ ಪಾಪಗಳಿಗೋಸ್ಕರವಾಗಿ ನಿನ್ನ ಕಣ್ಣೀರನ್ನು ಯಾಕೆ ಉಳಿಸಿಕೊಳ್ಳಬಾರದು? How sad. ಎಷ್ಟು ದುಃಖಕರ. Perverse spirit. ವಕ್ರದ ಆತ್ಮ. Here, ಇಲ್ಲಿ can't my tongue discern? ನನ್ನ ನಾಲಿಗೆ ಅದನ್ನು ಕಂಡುಹಿಡಿಯುವುದಿಲ್ಲವೋ? Can't your spirit discern? ನಿನ್ನ ಆತ್ಮ ಅದನ್ನು ವಿವೇಚಿಸುವುದಿಲ್ಲವೋ? This is the temptation of the devil. ಇದು ಸೈತಾನನ ಒಂದು ಶೋಧನೆಯೋ? This is a peg of the devil trying to tie me up to this spot. ಮತ್ತು ಇಲ್ಲಿ ನನ್ನನ್ನು ಹಿಡಿದು ಕಟ್ಟಿ ಹಾಕುವುದಕ್ಕೆ ಸೈತಾನನ ಒಂದು ಯೋಚನೆ. I am not going to yield to this. ಇದಕ್ಕೆ ನಾನು ಒಳಗಾಗುವುದಿಲ್ಲ. Just a little easy course to take. ಮತ್ತು ಸಣ್ಣದಾದಂತ ವಿಚಾರ ಇರುತ್ತದೆ ಇದನ್ನು ಮಾಡುವುದಕ್ಕಾಗಿ. My dear friend, ನನ್ನ ಪ್ರಿಯ ಸ್ನೇಹಿತರೆ, I am very afraid of easy courses. ಈ ಸಣ್ಣ ವಿಚಾರಗಳು ಬೇಗನೆ ಮುಗಿಯುವಂತ ವಿಚಾರಗಳಿಗೆ ನಾನು ಬಹಳ ಭಯಪಡುತ್ತೇನೆ. There is danger there. ಅಲ್ಲಿ ಅಪಾಯವಿದೆ. When something appears green, ಮತ್ತು ಯಾವುದೋ ಒಂದು ಹಸ್ಸರಾಗಿ ಕಾಣುವಾಗ, inviting and easy, ಮತ್ತು ಅದನ್ನು ನಿಮ್ಮನ್ನು ಆಹ್ವಾನಿಸುತ್ತದೆ, ಇದು ಸುಲಭ ಎಂದು, there is danger there. ಅಲ್ಲಿ ಅಪಾಯವಿದೆ. The narrow way, ಇಕ್ಕಟ್ಟಾದ ಮಾರ್ಗ, few there be that go in. ಅಲ್ಲಿ ಹೋಗುವಂತವರು ಸ್ವಲ್ಪ ಜನ ಮಾತ್ರ. That's what the Lord Jesus said. ಅದನ್ನೇ ಯೇಸು ಹೇಳಿದನು. So, ಆದ್ರಿಂದ if you turn to Numbers chapter 22, Numbers is the book before Deuteronomy. ಅರಣ್ಯಕಾಂಡ 22ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದ್ರೆ, and the 32nd verse, 32ನೇ ವಚನ, this is what you will see. ಇದನ್ನೇ ನೀವು ಅಲ್ಲಿ ಕಾಣ್ತೀರಾ. Numbers
22 ಅರಣ್ಯಕಾಂಡ 22ನೇ ಅಧ್ಯಾಯ and 32. 32ನೇ ವಚನ. And the angel of the Lord said unto him, ಕರ್ತನ ದೂತನು ಅವನಿಗೆ ಹೇಳಿದ್ದು, Wherefore hast thou smitten your ass these 3 times? ಕತ್ತೆಯನ್ನು ಈ 3 ಸಾರಿ ಹೊಡೆದದ್ದು ಯಾಕೆ? Behold, I went out to withstand you, ಇಗೋ ನಿನ್ನ ಮಾರ್ಗ ನನ್ನ ಮುಂದೆ, because your way is perverse before me. ವಕ್ರವಾಗಿರುವುದರಿಂದ ನಾನು ಎದುರಾಳಿಯಾಗಿ ಹೊರಟೆನು. Your way is perverse before me. ನಿನ್ನ ಮಾರ್ಗ ನನ್ನ ಮುಂದೆ ವಕ್ರವಾಗಿದೆ. So I have gone out to withstand you. ನಿನಗೆ ಎದುರಾಗಿ ನಾನು ಹೋಗಿದ್ದೇನೆ ಅದಕ್ಕಾಗಿ. What? ಏನು? Must God send an angel to withstand us? ದೇವರು ತನ್ನ ದೂತನನ್ನು ಕಳಿಸಬೇಕಾ ನಮಗೆ ಎದುರಾಗಿ? This foolish man is going to hurt my kingdom. ಈ ಮೂರ್ಖನು ನನ್ನ ರಾಜ್ಯಕ್ಕೆ ದೆಬ್ಬೆ ತರುತ್ತಾನೆ. He is called a servant of God. He is called a preacher and a great preacher and all that. ಈ ಪ್ರಸಂಗಿ ದೊಡ್ಡ ಸೇವಕನು ಎಂಬುದಾಗಿ ಎಲ್ಲ ಕರೆಯಲ್ಪಡುತ್ತಾನೆ. But he is going to eventually hinder the cause of Jesus. ಆದರೆ ಯೇಸುವಿನ ಒಂದು ಕರೆಯನ್ನ ಈತನು ತಡೆಗಟ್ಟುತ್ತಾನೆ. So is God going to send an angel? Has he to send an angel? ಮತ್ತು ಅಲ್ಲಿ ಕಳಿಸಿದಂತೆ ದೇವರ ದೂತರನ್ನು ಕಳಿಸಬೇಕಾ? To stand against you? ನಿಮಗೆ ಎದುರಾಗಿ ನಿಲ್ಲುವುದಕ್ಕಾಗಿ? I do hope God will never have to do that towards this fellowship. ಮತ್ತು ಈ ಫೆಲೋಶಿಪ್ಗೆ ವಿರುದ್ಧವಾಗಿ ಅದನ್ನು ಮಾಡಬೇಕೆಂಬುದಾಗಿ ನಾನು ದೇವರು ಎಂದಿಗೂ ಬಯಸುವುದಿಲ್ಲ. My dear friend, ನನ್ನ ಪ್ರಿಯ ಸ್ನೇಹಿತರೆ, watch your words. Watch your words. ನಿಮ್ಮ ಮಾತನ್ನು ಗಮನಿಸಿರಿ, ನಿಮ್ಮ ಮಾತುಗಳನ್ನು ಗಮನಿಸಿರಿ. You know, when people start repeating things like a stuck record, ಜನರು ಹೇಳಿದ್ದನ್ನೇ ಹೇಳುವಂತ ಮಾತುಗಳನ್ನ ಮಾಡುವಂತ ರೀತಿಯನ್ನು ನೋಡಿದಾಗ I get tired. ನನಗೆ ಬಹಳ ಸುಸ್ತಾಗುತ್ತದೆ. By the grace of God, God has given me rabbit's ears, as my children say. ಮತ್ತು ದೇವರ ಕೃಪೆಯಿಂದ ದೇವರು ನನಗೆ ಒಂದು ಮೊಲದ ಕಿವಿಯನ್ನು ಕೊಟ್ಟಿದ್ದಾನೆ. I can hear almost anything that's going on. That's not a very helpful thing. ಮತ್ತು ಅದು ಬಹಳ ಸಹಾಯಕವಾಗಿಲ್ಲ. ಆದರೆ ನಾನು ಆಗುತ್ತಿರುವಂತ ಎಲ್ಲಾ ವಿಚಾರಗಳು ನನ್ನ ಕಿವಿಗೆ ಬೀಳ್ತವೆ. But ಆದರೆ I hate to hear ನಾನು ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. people who talk their heads off. ಮಾತಾಡಿದ ಎಲ್ಲವನ್ನು ಒದರುವಂತದ್ದನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. I like to be still before God. ದೇವರ ಮುಂದೆ ನಾನು ನಿಶ್ಶಬ್ದನಾಗಿರುವುದಕ್ಕೆ ಇಷ್ಟಪಡುತ್ತೇನೆ. Some people who don't have the spirit of prayer, ಪ್ರಾರ್ಥನೆ ಆತ್ಮ ಇಲ್ಲದವರು, they can never allow that kind of stillness around them. ಅವರ ಸುತ್ತಮುತ್ತಲೂ ಆ ರೀತಿಯಾದಂತ ನೆಮ್ಮದಿಯನ್ನು ಅವರು ಅನುಭವಿಸುವುದಿಲ್ಲ. I need that stillness to hear God. ಆ ಒಂದು ನೆಮ್ಮದಿ ನನಗೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಬೇಕಾಗಿದೆ. Because my ears are distracted by too many other things. ಬೇರೆ ವಿಚಾರಗಳು ನನ್ನ ಕಿವಿಯನ್ನು ತುಂಬಿಕೊಂಡಿವೆ. ಅದಕ್ಕಾಗಿ So I tell my wife sometimes, ನನ್ನ ಹೆಂಡತಿಗೆ ನಾನು ಒಮ್ಮೊಮ್ಮೆ ಹೇಳ್ತೇನೆ, Lily, please be silent. ಲಿಲಿ, ದಯವಿಟ್ಟು ಸ್ವಲ್ಪ ನಿಶ್ಶಬ್ದವಾಗಿರು. Yes? ಹೌದಾ? I do not know who is the person around you that disturbs the stillness. ನನಗೆ ಗೊತ್ತಿಲ್ಲ ನಿಮ್ಮ ಸುತ್ತಮುತ್ತಲೇ ಇರುವಂತವರು ಯಾರು ಆ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದಾರೆ ಅಂತ. Be careful. ಜಾಗೃತೆಯಿಂದ ಇರ್ರಿ. If you are not walking with God, ನೀವು ದೇವರೊಂದಿಗೆ ನಡೆಯುತ್ತಾ ಇಲ್ಲ ಅಂದರೆ there will be a disturbance in your own heart. ನಿಮ್ಮ ಸ್ವಂತ ಹೃದಯದಲ್ಲಿಯೇ ಒಂದು ಗಲಿಬಿಲಿ ಉಂಟಾಗಿರುತ್ತದೆ. A perverse spirit can take hold of you. ಆ ವಕ್ರದ ಆತ್ಮವು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದಾಗ. Actually, covetousness is guiding this prophet. ಈ ಪ್ರವಾದಿಯನ್ನು ನಿಜವಾಗಿ ಹೇಳಬೇಕಂದ್ರೆ ದುರಾಸೆ ಆತನನ್ನು ನಡೆಸುತ್ತಾ ಇದೆ. He was a very questionable character. ಬಹಳ ಪ್ರಶ್ನಾತ್ಮಕ ಒಂದು ಗುಣಲಕ್ಷಣ ಉಳ್ಳಂತ ವ್ಯಕ್ತಿ. But his end was terrible. ಆದರೆ ಆತನ ಅಂತ್ಯವು ಬಹಳ ಭಯಂಕರವಾಗಿತ್ತು. If you are led by the Spirit, ನೀವು ಆತ್ಮದಿಂದ ನಡೆಸಲ್ಪಡುವುದಾದರೆ, we are going to do something that will be a blessing in this late hour of history. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ನಾವು ಆಶೀರ್ವಾದವನ್ನು ತರುವಂತ ಕೆಲಸವನ್ನು ಮಾಡುತ್ತೇವೆ. But if you tutor yourself and tutor your children with a perverse spirit, ವಕ್ರದ ಆತ್ಮದಿಂದ ನೀವಿದ್ದು ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡುವುದಾದರೆ,
with worldly values, ಲೋಕದ ಮೌಲ್ಯತೆಗಳಿಂದ, my dear friend, ನನ್ನ ಪ್ರಿಯ ಸ್ನೇಹಿತರೆ, did not the Lord Jesus Christ say, it were good if that man had not been born? ಯೇಸು ಕ್ರಿಸ್ತನು ಇಂಥ ವಿಚಾರವಾಗಿ ಹೇಳಲಿಲ್ಲವಾ, ಆ ಮನುಷ್ಯನು ಹುಟ್ಟದೇ ಇದ್ರೆ ಚೆನ್ನಾಗಿರುತ್ತಿತ್ತು ಎಂದು. May God help that God will never say that of you and me. ನಿನ್ನ ವಿಷಯವಾಗಿ ನನ್ನ ವಿಷಯವಾಗಿ ದೇವರು ಅದನ್ನು ಹೇಳದೇ ಇರುವುದಕ್ಕೆ ಸಹಾಯ ಮಾಡಲಿ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God. ನಾವು ದೇವರಿಗೆ ಹೇಳೋಣ, Lord, let not a perverse spirit take hold of me. ಈ ವಕ್ರದ ಆತ್ಮವು ನನ್ನನ್ನು ಹಿಡಿಯದೇ ಇರಲಿ. Some strange spirit. ಯಾವುದೋ ಒಂದು ವಿಚಿತ್ರವಾದ ಆತ್ಮ, Some misleading spirit. ತಪ್ಪಾಗಿ ನಡೆಸುವಂತ ಆತ್ಮ, Some worldly spirit. ಲೋಕದ ಆತ್ಮವು, Covetous spirit. ದುರಾಸೆಯ ಆತ್ಮವು. Oh, give me discernment, O Lord. ಓ, ನನಗೆ ವಿವೇಚನೆಯನ್ನು ಕೊಡು ಕರ್ತನೆ. Oh, gracious Father. ಓ ಕೃಪೆಯುಳ್ಳ ತಂದೆ, To whom shall we go? ನಾವು ಎಲ್ಲಿ ಹೋಗುವುದಕ್ಕೆ ಸಾಧ್ಯ? Well, we think if there are a few people in the meeting, we are wonderful. ನಾವು ಸ್ವಲ್ಪ ಜನರು ಈ ರೀತಿಯಾಗಿದೆ ಅಂತಂದ್ರೆ ನಾವು ಬಹಳ ಚೆನ್ನಾಗಿದೆ ಅಂದ್ಕೊಳ್ತೇವೆ. On Sunday, if the hall is full, we are wonderful. ಭಾನುವಾರದಿಂದ ಕೋಣೆ ತುಂಬಿತಂತಂದ್ರೆ ನಾವು ಬಹಳ ಸುಂದರವಾಗಿದೆ ಅಂತ We ಹೇಳ್ತೇವೆ. are a foolish people. ನಾವು ಮೂರ್ಖ ಜನರಾಗಿದ್ದೇವೆ. Oh God, we don't want to be wandering stars. ಓ ಕರ್ತನೆ, ನಾವು ಅಲ್ಲಿ ಇಲ್ಲಿ ಅಲೆಯುವಂತವರು ಆಗಿರಬಾರದಪ್ಪ. Wells without water. ನೀರಿಲ್ಲದ ಬಾವಿಗಳಾಗಿರುವುದಕ್ಕಾಗಿ, Clouds that bring no rain. ಮಳೆ ತರದೇ ಇರುವಂತ ಮೋಡಗಳಾಗಿರುವುದಕ್ಕೆ, Those who are twice dead, plucked up by the root. ಅಂತ ಒಂದು ವಿಚಾರವಿರುವುದಾದ್ರೆ ಅದನ್ನ ತೆಗೆದು ಬಿಸಾಕು ಕರ್ತನೆ. Oh, save us, Lord. ಓ ಕರ್ತನೆ, ನಮ್ಮನ್ನು ರಕ್ಷಿಸು. Save us from perverse spirit. ಈ ವಕ್ರದ ಆತ್ಮದಿಂದ ನಮ್ಮನ್ನು ರಕ್ಷಿಸು. Oh Lord, save us from perverse. ಈ ವಕ್ರದ ಆತ್ಮದಿಂದ ನಮ್ಮನ್ನು ರಕ್ಷಿಸು ಕರ್ತನೆ. Let us not run in such a way that you send your angel to stop ನಾವು us ಅಷ್ಟು ದೂರ ಹೋಗಬಾರದು, ಎಲ್ಲಿ ನೀನು ನಿನ್ನ ದೂತರನ್ನ ಕಳಿಸಿ ನಮ್ಮನ್ನು ತಡೆಯುವುದಕ್ಕಾಗಿ ಬರುವಂತ ಸ್ಥಿತಿ, with a drawn sword. ಮತ್ತು ಆ ತಪ್ಪಾದಂತ ಕತ್ತಿಂದ. Oh God, ಓ ಕರ್ತನೆ, teach us to do your ನಿನ್ನ will. ಚಿತ್ತವನ್ನು ಮಾಡುವುದಕ್ಕೆ ಕಲಿಸು. Oh gracious ಓ Father, ಕೃಪೆಯುಳ್ಳ ತಂದೆ, let our children learn to do your will. ನಮ್ಮ ಮಕ್ಕಳು ನಿನ್ನ ಚಿತ್ತವನ್ನು ಮಾಡುವಂತದ್ದು ಕಲಿಯಲಿ. Lord, not tomorrow, not next year, ನಾಳೆ ಅಲ್ಲ, ಮುಂದಿನ ವರ್ಷವಲ್ಲ, not 10 years from 10 now, ವರ್ಷದವರು ಇಲ್ಲಿಂದ 10 ವರ್ಷ but ಅಲ್ಲ, now. ಆದ್ರೆ ಈಗ Here we are. ಇಲ್ಲಿ ನಾವಿದ್ದೇವಪ್ಪ. Lord, give us of your right spirit. ನಿನ್ನ ಸರಿಯಾದ ಆತ್ಮನನ್ನು ನಮಗೆ ದಯಪಾಲಿಸು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen.